ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನತೆಯನ್ನು ವಿನಂತಿಸ್ತೀನಿ. ಕಳೆದ 15 ವರ್ಷದಿಂದ ಇಲ್ಲಿ ಸಂಸದರಾಗಿರೋ ರಾಘವೇಂದ್ರ ಅವರು ಅದೇನು ಕಡಿದು ಕಟ್ಟೆ ಹಾಕಿದ್ದಾರೆ ಅನ್ನೋದು ನನಗೆ ಗೊತ್ತಾಗಿಲ್ಲ. ಸೊ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ಕುಮಾರ್ ಅವರು ಸ್ಪರ್ಧಿಸಿದ್ದಾರೆ. ಅವರ ಕ್ರಮ ಸಂಖ್ಯೆ 1. ಗೀತಕ್ಕನವರು ಬಂಗಾರಪ್ಪನವ್ರ ಮಗಳು. ದೊಡ್ಡ ಮನೆ ಸೊಸೆ ಅನ್ನೋದಕ್ಕಿಂತ ಮುನ್ನ ಬಂಗಾರಪ್ಪನವ್ರ ಮಗಳು. ಬಂಗಾರಪ್ಪನವ್ರನ್ನ ನಾವು ಚಿಕ್ಕ ವಯಸ್ಸಿಂದ ನನಗೆ ಈಗಲೂ ನೆನಪಿದೆ. ಅವರು ಮುಖ್ಯಮಂತ್ರಿ ಆದಾಗ ಅವ್ರ ಡೈನಮಿಕ್ ನೇಚರ್ ನೋಡಿ ನಾವು ಇನ್ಸ್ಪೈರ್ ಆದವರು. ರಾಜಕಾರಣಕ್ಕೆ ನಾವೆಲ್ಲ ಬರಬೇಕು ಅಂದರೆ ಅವರು ನಮಗೆ ಸ್ಫೂರ್ತಿ ಆದವರು. ನಾನು MLA ಆದಮೇಲೆ ಆಶ್ರಯ ಯೋಜನೆ, ಆರಾಧನಾ ಯೋಜನೆ, ಬಗೈರ್ ಹುಕುಂ ಅಂತ ಇದನ್ನೆಲ್ಲ ನಾನು ತಿಳಿದಾಗ ಅದರಲ್ಲಿ ಮೇಜರ್ ಕೊಡುಗೆನೇ ಬಂಗಾರಪ್ಪ ಸಾಹೇಬ್ರದ್ದು. ಇವತ್ತು ಆಶ್ರಯ ಯೋಜನೆಯಿಂದ ಬಡವರು ಮನೆ ಕಟ್ಕೊಳ್ಳೋಂಗಾಗಿದೆ. ಇವತ್ತು BJPಯವರು ಧರ್ಮದ ಬಗ್ಗೆ ಮಾತಾಡ್ತಾರೆ. ಬಂಗಾರಪ್ಪ ಸಾಹೇಬ್ರು ತಂದಂಥ ಆರಾಧನೆ ಯೋಜನೆಯಲ್ಲಿ 36,000 ವಿವಿಧ ಸಮುದಾಯಗಳ ದೇವಾಲಯಗಳನ್ನು ಕಟ್ಟೋ ಪ್ರಯತ್ನ, ಜೀರ್ಣೋದ್ಧಾರ ಮಾಡೋ ಪ್ರಯತ್ನ ಪಡ್ತೀವಿ. ಸೊ ಧರ್ಮದ ಬಗ್ಗೆ ಬಂಗಾರಪ್ಪ ಸಾಹೇಬರು ಆ ಕುಟುಂಬಕ್ಕಿರೋ ಗೌರವ ಇನ್ಯಾರಿಗೂ ಇರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಗ್ಯಾರಂಟಿಗಳು ನಾವು ತಲುಪಿಸ್ತಾ ಇದ್ದೀವಿ. ಶಿವಮೊಗ್ಗ ಎಲ್ಲ ಮಹಿಳೆಯರು ಒಂದು ಯೋಚನೆ ಮಾಡಿ ಅಕ್ಕ, ನಿಮ್ಮ ನೆಂಟರು ಯಾವುದಾದ್ರೂ ನಿಮ್ಮನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡೋದ್ರೇ ಊರೆಲ್ಲ ಎಳ್ಕೊಂಬರ್ತಾರೆ ಅವ್ರನ್ನ ನಾನು ದೇವಸ್ಥಾನಕ್ಕೆ ಕರ್ಕೊಂಡೋದೆ. ನಿಮ್ಗೆ ಯಾರಾದರೂ ಒಂದು 5-10 ಸಾವಿರ ಸಾಲ ಕೊಟ್ಟರೆ ನಿಮ್ಮ ನೆಂಟರು ಊರೆಲ್ಲ ಎಳ್ಕೊಂಬರ್ತಾರೆ. ಆದರೆ ಇವತ್ತು ಸರ್ಕಾರ ವರ್ಷಕ್ಕೆ ನಿಮ್ಗೆ 24,000 ಕೊಡ್ತಿದೆ. ನಮ್ಮ ಕೇಂದ್ರದಲ್ಲಿ ಇಂಡಿಯಾ ಬರುತ್ತೆ, ಒಂದು ಕುಟುಂಬಕ್ಕೆ 1 ಲಕ್ಷ ಕೊಡ್ತೀವಿ. ಬಸ್ಸಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯುವ ನಿಧಿ ಯೋಜನೆ ಇದೆ. ಮೊನ್ನೆ ಸ್ಟೇಟಲ್ಲಿ ಆರ್ಟ್ಸಲ್ಲಿ ರ್ಯಾಂಕ್ ಬಂದ ಹುಡುಗ ಹೇಳ್ತಾನೆ, ಅವ್ರ ತಾಯಿ ಗೃಹಲಕ್ಷ್ಮಿ ದುಡ್ಡಲ್ಲಿ ಓದಿಸಿದ್ಲು, ಆ ಹುಡುಗ ಸ್ಟೇಟ್ ಫಸ್ಟ್ ಬಂದ ಅಂತ. ದಾವಣಗೆರೆಯಲ್ಲಿ ನಾನು ಪ್ರಭಕ್ಕ ಅವ್ರ ಜೊತೆ ಕ್ಯಾನ್ವಾಸ್ಗೆ ಹೋದಾಗ ಒಂದು ತಾಂಡ ಸಮುದಾಯದ ಮಹಿಳೆ ಹೇಳಿದ್ಲು, ನನ್ನ ಮಗಳಿಗೆ 3 ಗೋಲ್ಡ್ ಮೆಡಲ್ ಬಂದಿದೆ ಸರ್, ಗೃಹಲಕ್ಷ್ಮಿ ದುಡ್ಡಲ್ಲಿ ಬಂದಿದೆ. ಇವತ್ತು ಬಡವರಿಗೆ ನಿಜವಾಗ್ಲೂ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ, ಯುವ ನಿಧಿ ಈ ಯೋಜನೆಗಳು ಜೀವನಾಧಾರ ಆಗಿದೆ. ನಾನು ಶಿವಮೊಗ್ಗ ಜನತೆಯನ್ನು ವಿನಂತಿಸ್ತೇನೆ. ಗೀತಕ್ಕ ತುಂಬ ಸ್ಟ್ರಾಂಗ್ ವುಮೆನ್. ಗೀತಕ್ಕ ತುಂಬ ಒಳ್ಳೆ ನೇಚರ್ ಇರತಕ್ಕಂಥ ಹೆಣ್ಣುಮಗಳು. ಶಿವಮೊಗ್ಗ ಮಣ್ಣಿನ ಮಗಳು, ದೊಡ್ಡ ಮನೆಯ ಸೊಸೆ. ಅದೆಲ್ಲದರ ಆಚೆಯಾಗಿ ಇವತ್ತು ಶಿವಣ್ಣ, ಕನ್ನಡ ಇಂಡಸ್ಟ್ರಿ ಅಂದರೆ ಶಿವಣ್ಣ. ನಾನು ದೊಡ್ಡ ಮನೆಯ ಭಕ್ತ. ನಾನು ಪದೇ ಹೇಳಿದ್ದೀನಿ, ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಶಿವಣ್ಣ, ಗೀತಕ್ಕ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಯಾಕೆಂದರೆ ಅವ್ರು ವೈಯಕ್ತಿಕವಾಗೂ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆನೂ ಅವ್ರ ಬಗ್ಗೆ ಅಪಾರವಾದ. ಗೀತಕ್ಕ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ನಾನು ಶಿವಮೊಗ್ಗಕ್ಕೆ ಬಂದಿದ್ದೀನಿ. ಕಾರಣ 2. 1 ಪಕ್ಷದ ಶಾಸಕನಾಗಿ, 2ನೇದು ಆ ಕುಟುಂಬದ ಮೇಲೆ ನನಗಿರೋ ಪ್ರೀತಿ ಗೌರವದಿಂದ. ಇವತ್ತು ಗೀತಕ್ಕನವರು ಶಿವಮೊಗ್ಗನ ಅಭಿವೃದ್ಧಿ ಪಥದತ್ತ ಕರ್ಕೊಂಡು ಹೋಗ್ತಾರೆ. ಶಿವಣ್ಣ ಅಂದರೆ ಒಂದು ಕನ್ನಡ ಇಂಡಸ್ಟ್ರಿ ಸರ್. ಅವ್ರನ್ನೇ 38 ವರ್ಷಗಳ ಕಾಲ ನಿಭಾಯಿಸಿದ್ದಾರೆ ಅಂದರೆ ಶಿವಮೊಗ್ಗ ನಿಭಾಯಿಸೋದ್ರಲ್ಲೂ ಗೀತಕ್ಕ ಯಶಸ್ವಿ ಆಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.